ಮಾತೆಯಂದರಿಗೆ ನಮ್ರತೆ ನಮಸ್ಕಾರ. ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುಗಳಿಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಟಿದ್ದಕ್ಕೋಸ್ಕರ ಮರ್ಯಾದ ಪುರುಷೋತ್ತಮ ಎಂಬ ಬಿರುದು ಬಂತು. ಅದು ಅಲ್ಲದೆ ಶ್ರೀರಾಮಚಂದ್ರ ಪ್ರಭುಗಳು ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವ್ರತಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ ವಿಶ್ವಾಸ ಇವೆಲ್ಲವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ನೋಡಿ, ನಾವು ಕೂಡ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಆ ಒಂದು ಏಕಾಗ್ರತೆಯನ್ನು ಪಡ್ಕೊಳ್ಳೋಕೆ ಶಕ್ತಿ ಬರುತ್ತೆ. ಯಾವುದಾದ್ರೂ ಒಂದು ಪರವಾಗಿಲ್ಲ, ತಾವು ಕುಳಿತುಕೊಂಡು ವೀಕ್ಷಿಸ್ತೀರಲ್ಲ, ದೊಡ್ಡ ಸಾಧನೆ ಅದು. ವಿಶೇಷ ಏನಂದ್ರೆ ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ತಾವಾಗ ಚಪ್ಪಾಳೆ ಹೊಡಿತಾ ಇದ್ರೆ ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ, ಆರೋಗ್ಯ ಕಾಪಾಡಿಕೊಳ್ಬೋದು. ಆನಂದ. ಮನುಷ್ಯ ಹುಟ್ಟಬೇಕಾದ್ರೆ ಅಳತಾ ಹುಟ್ಟುತ್ತಾನೆ, ಸಾಯ್ಬೇಕಾದ್ರೆ ಅಳಿಸ್ತಾ ಸಾಯ್ತಾನೆ. ಎರಡರ ನಡುವೆ ಜೀವನದಲ್ಲಿ ನಗ್ತಾ ನಗಿಸೋದಕ್ಕೆ ಪ್ರಯತ್ನ ಪಡಬೇಕು. ನೋಡಿ, ನಗ್ತಾ ಇರಬೇಕು. ಹಲವಾರು ಬಗೆಯ ನಗು ಇದೆ. ನಗುವಿನಲ್ಲಿ ಕಾರಣಗಳನ್ನು ಅರ್ಥ ಮಾಡಿಕೊಂಡು ನಗುವಿನಿಗೆ ಪಂಡಿತ ಅಂತ ಹೇಳ್ತಾರೆ. ಕಾರಣವಿಲ್ಲದ ನಗುವನಿಗೆ ಹುಚ್ಚ ಅಂತ ಹೇಳ್ತಾರೆ. ಮೈಮರೆದ ನಗುವನಿಗೆ ರಸಿಕ ಅಂತ ಹೇಳ್ತಾರೆ. ಇನ್ನೊಬ್ಬರಿಗಾಗಿ ನೋವಾಗುವ ನಗುವನಿಗೆ ಕಲಾನಾಯಕ ಅಂತಾರೆ. ನಗುವಿನಿಂದಲೇ ಜಯವನ್ನು ಸಾಧಿಸುವವನಿಗೆ ಕರ್ಮಯೋಗಿ ಅಂತ ಹೇಳ್ತಾರೆ. ಹಲವಾರು ಬಗೆಯ ನಗು ಇದೆ. ಅದರ ವಿಶೇಷವಾಗಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಆಭರಣಗಳನ್ನು ಬಯಸ್ತಾರೆ. ನಗುವೆಂಬ ಆಭರಣಗಳು ಧರಿಸ್ಬಿಟ್ರೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇವೆಲ್ಲವನ್ನೂ ಕಾಣಬಹುದು. ಆದ್ರಿಂದ ಪ್ರತಿಯೊಬ್ಬರು ಮನೆಯಲ್ಲಿ ನಗುವೆಂಬ ಆಭರಣ ಧರಿಸಿ. ನಮ್ಮ ಗುರುಗಳು ಹೇಳ್ಕಿಟ್ಟರು. ಏನಯ್ಯ ಹೇಳ್ಕೊಟ್ಟ ವಿದ್ಯೆ ಎಲ್ಲ ಪ್ರದರ್ಶನ ಮಾಡಿಬಿಟ್ಟಿಯಾ? ಗುರುಗಳೇ, ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಮಾಡಬೇಕಿತ್ತು. ಆದ್ರೂ ಕೂಡ ಇದೆಲ್ಲ ಮಾಡಿ ಮುಗಿಸಿಬಿಟ್ಟಿದ್ದೀನಿ. ವಿಚಾರ ಏನು ಗುರುಗಳೇ? ಬಹಳ ತಡವಾಗಿ ಬಂದಿರಿ. ವಿಚಾರ ಗೊತ್ತಿಲ್ವೇ? ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ. ಹೌದೇ? ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿ ನಮ್ಮಂತ ಬ್ರಾಹ್ಮಣೋತ್ತಮರಿಗೆ ಭೂರಿ ಭೋಜನವನ್ನು ಏರ್ಪಡಿಸಿದ್ದಾರೆ. ಸಾಕಷ್ಟು ಉಡುಗೊರೆಯನ್ನು ಕೊಡ್ತಾರೆ. ನೋಡೋಣ, ಹೋಗೋಣ. ವೇಳೆ ಆಗ್ಬಿಡುತ್ತಲ್ವ? ಭೋಜನ ಮುಗಿದೋಗ್ಬಿಟ್ರೆ ಕಷ್ಟ. ತಾವು ಮುಂದೆ, ನಾನು ಹಿಂದೆ. ಅಮ್ಮ
ಅಮ್ಮ ಅಮ್ಮ ಅಮ್ಮ ತಾಯಿ ಜಗಜ್ಜನನಿ ಜಗಜ್ಜನ್ಮಾಂತರಕಾರಿಣಿ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಐಶ್ವರ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡು ತಾಯಿ ಕಾಪಾಡು. ಈ ದಿವಸ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವು. ಆಹಾ, ಎಂತಹ ಹರ್ಷವಾದ ವಾರ್ತೆ ಇದು. ಈ ಸುಸಂದರ್ಭದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗವೆ. ಇದು ರತ್ನಹಾರವೋ, ಇದು ಪಚ್ಚಿ ಪದಕವೋ, ಇದು ರತ್ನಹಾರವೋ, ಇದು ಪಚ್ಚಿ ಪದಕವೋ, ಹರುಷದಿ ನೀಡುವೆ ಭೂಸುರರಿಗೆ ನಾ. 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 ಹರುಷವು ಸೂಚಿಪುದು ಮನಕ್ಕೆ ಸುರಚಿರ ವಾರ್ತೆಯ ಕೇಳಲು ಮನಕ್ಕೆ. ಸುರಚಿರ ವಾರ್ತೆಯ ಕೇಳಲು ಮನಕ್ಕೆ. ಸುರಚಿರ ವಾರ್ತೆಯ ಕೇಳಲು ಮನಕ್ಕೆ. ಹರುಷವು ಸೂಚಿಪುದು ಮನಕ್ಕೆ. ಶತಮಾನಂ ಭವತಿ ಶತಾಯುಷಾಯುಷೇವೇಂದ್ರಿಯೈ ಪ್ರತಿಷ್ಠತಿ. ದೀರ್ಘ ಸುಮಂಗಲೀ ಭವ, ದೀರ್ಘಾಯುಷ್ಮಾನ್ ಭವ, ಸಕಲ ಇಷ್ಟಾರ್ಥ ಪ್ರಾಪ್ತಿರಸ್ತು. ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಬಹಳ ಸಂಭ್ರಮದಿಂದ ಭೂಸರ್ವೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಇಂತಹ ಸಂತೋಷ ಸಂದರ್ಭದಲ್ಲಿ ನನಗೆ ಒದಗಿರುವ ಈ ಅಮಂಗಳದ ವಾರ್ತೆಯನ್ನು ಈಕೆಗೆ ನಾನು ಏನೆಂದು ತಿಳಿಸಲು. ಇರಲಿ ಸೀತಾ, ಜಾನಕಿ. ಸ್ವಾಮಿ, ಭುವನವನಿತಿ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ
ಕುಂತಳ ವಿಶಾಲ ಫಾಲ ನುಡುವೆಯೇ ಮನ ತಿಳಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ರಾಮ ಸ್ವಾಮಿ ಸಖಿಯೇನೋ ಸಂತೋಷ ವಾಗಿದೆ ಸ್ವಾಮಿ ಜಾನಕಿ ಸಖಿಯೇನೋ ಸಂತೋಷವಾಗಿದೆ ಸಖಿಯೇನೋ ಸಂತೋಷವಾಗಿದೆ ಬಹುಕಾಲ ರಾಮಯ ಕೀಡರಿದೆ ಸಖಿಯೇನೋ ಸಂತೋಷವಾಗಿದೆ ರಮಣ ರಾಮನು ಸಹಜ ಸುಂದರನೋ ಸರಿ ಸಮರಿಲ್ಲದೆ ಮೆರೆದಿಹನೋ ರಮಣ ರಾಮನು ಸಹಜ ಸುಂದರನೋ ಸರಿ ಸಮರಿಲ್ಲದೆ ಮೆರೆದಿಹನೋ ಹರಸಿ ರಾಮನ ಛಂಕಾರ ಹರಸಿ ರಾಮನ ಛಂಕಾರ ನೋಡುತ್ತೆ ನಲಿಯುವೆ ಮನಸಾರ ನೋಡುತ್ತೆ ನಲಿಯುವೆ ಮನಸಾರ ಸಖಿಯೇನೋ ಸ್ವಾಮಿ ಜಾನಕಿ ಇನ್ನ ಸಖಿಯೇನೋ ಸಂತೋಷ ವಾಗಿದೆ ಸ್ವಾಮಿ ಸೀತಾ ಇದೇನಿದು ಈ ದಿವಸ ನಿಮ್ಮ ಪಟ್ಟಾಭಿಷೇಕವಲ್ಲವೇ ಅರಳಿದ ಕೆಂದಾವ ನಿಂತಿರಬೇಕಾದ ಈ ನಿಮ್ಮ ಮುಖ ಕಮಲವು ಇಂದು ಬಾಡಿ ಕಳೆಗುಂದಿರುವುದಲ್ಲ ಕಾರಣವೇನು ನನ್ನ ಬಳಿಯಲ್ಲಿ ತಿಳಿಸಬಾರದೆ ಸ್ವಾಮಿ ಲೋಲನೆ ನೀ ಚಿಂತೆಯ ಮಾಡುವುದೇನಿದೋ ಸ್ವಾಮಿ ಸೀತಾ ಏನಾಯ್ತು ಏಕೆ ಹೀಗೆ ಮೌನವಾಗಿರುವಿರಿ ಲೋಲನೆ ನೀ ಚಿಂತೆಯ ಮಾಡುವುದೇನಿದೋ ಲೋಲನೆ ಚಿಂತೆಯ ಮಾಡುವುದೇನಿದೋ
ಮೌನವಾಗಿರುವಿರಿ, ನನ್ನ ಬಳಿಯಲ್ಲಿ ತಿಳಿಸಬಾರದೆ ಪ್ರಾಣೇಶ್ವರ. ಜಾನಕಿ, ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದಿತ್ತನು ಕೇಳಿಸುತ್ತೆ, ಅತಿಶಯದಿಂದಿತ್ತನು ಕೇಳಿಸುತ್ತೆ. ಸರಸೇರು ಸಮುಖಿ ಜನಕನು ಎನ್ನನ್ನು ಜನಕನು ಎನ್ನನ್ನು ವನಕ್ಕೆ ಹೋಗೆಂದನು. ಜನಕನು ಎನ್ನನ್ನು ವನಕ್ಕೆ ಹೋಗೆಂದನು. ಜನಕಾಜ್ಞೆಯನಿತ್ತನು ಜನಕಗೆ, ಜನಕಾಜ್ಞೆಯನಿತ್ತನು ಜನಕಗೆ ಏಳಲ್ಲಿ ಸರಸೇರುಗ ಮುಖಿ ಎಳೆಸಗಿ ಸೀತಾ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾ ಮಾತ ಇವರು ಮಾಡಿದ ಸಾಹಸಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿರುವರು. ಏನೆಂಬುದಾಗಿ? ಏನೆಂದರೆ, ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತ. ಎರಡನೇ ವರಕ್ಕೆ ನಾನು ನಾರಮಡಿಯನ್ನುಟ್ಟು ಜಠಾವಲ್ಕಲಧಾರಿಯಾಗಿ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದೆ. ಜಾನಕಿ, ನಾನು ಬರುವ ತನಕ ನೀನು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿಮ್ಮ ತಂದೆಯವರ ಮನೆಯಲ್ಲಾದರೂ ಇರು. ಏ ವಿಧಿ, ನಿನ್ನಲ್ಲಿ ಅದೆಷ್ಟು ವಂಚನೆ ಇರುವುದು. ನಾನು ನಿನಗೆ ಮಾಡಿರುವ ಮೋಸವಾದರೂ ಏನು? ಸ್ವಾಮಿ ಸೀತಾ, ನೀವಿಲ್ಲದಿರುವ ಈ ಅಯೋಧ್ಯೆಯಲ್ಲಿ ಅದು ಹೇಗೆ ತಾನೇ ನಾನು ಜೀವಿಸಲು ಸಾಧ್ಯವಿಲ್ಲ. ಅದೆಂದಿಗೂ ಸಾಧ್ಯವಿಲ್ಲ. ನಿಮ್ಮ ನಗಲಿ ಅರಿಕ್ಷಣವೂ ನಾನು ಜೀವಿಸಿರಲಾರೆ. ಆದ್ದರಿಂದ ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಿ. ಬೇಡ ಸೀತಾ, ಬೇಡ. ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ಈ ನನ್ನ ಕಣ್ಣುಗಳಿಂದ ನೋಡಲಾರೆನು ಸೀತಾ, ಈ ನನ್ನ ಕಣ್ಣುಗಳಿಂದ ನೋಡಲಾರೆನು. 14 ವರ್ಷ ವನವಾಸವನ್ನು 14 ದಿನಗಳಂತೆಯೇ ಕಳೆದು ಬಂದು ಬಿಡುತ್ತೇನೆ. ನನ್ನನ್ನು ಸಂತೋಷವಾಗಿ ಬೀಳ್ಕೊಡು ಜಾನಕಿ. ಸ್ವಾಮಿ, ನೀರಿಲ್ಲದ ಮೀನಿನಂತೆ
ಚಂದ್ರನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ ನೀವಿಲ್ಲದಿರುವ ಈ ಅಯೋಧ್ಯೆಯಲ್ಲಿ ಅದು ಹೇಗೆ ತಾನೇ ನಾನು ಜೀವಿಸಿರಲು ಸಾಧ್ಯ? ಅಲ್ಲದೆ ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ಸದಾ ಕಾಲವೂ ನಾನು ನಿಮ್ಮನ್ನೇ ಆಶ್ರಯಿಸಿಕೊಂಡು ಬರುವೆನು. ಕಾಡಿನಲ್ಲಿ ಎಂತಹ ಕಷ್ಟಗಳೇ ಬರಲಿ, ನಿಮ್ಮನ್ನೇ ಅನುಸರಿಸಿಕೊಂಡು ನಿಮ್ಮನ್ನೇ ಹಿಂಬಾಲಿಸಿಕೊಂಡು ಬರುತ್ತೇನೆ. ಆದರೆ ನೀವಿಲ್ಲದೆ ಅರಕ್ಷಣವು ನಾನು ಜೀವಿಸಿರಲಾರೆ ಸ್ವಾಮಿ. ಹಾಗೊಂದು ವೇಳೆ ನೀವೇನಾದರೂ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಆಹಾ, ಶಾಂತಳಾಗ. ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡೋಣ. ಹಾಗೆ ಆಗಲಿ, ನಡೆ. ಅಣ್ಣ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಇದೇನು ಅಣ್ಣ, ಈ ದಿವಸ ನಿನಗೆ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಸಂತೋಷ ಭರಿತರಾಗಿರುವರು. ಹೀಗಿರುವಾಗ ತಾವು ಖಿನ್ನ ಮನಸ್ಕನಾಗಿ ಮಾತೆಯ ಸಂಗಡ ಪಾದಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೇನೆ ಅಣ್ಣ. ಸಹೋದರ, ಅಣ್ಣ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಗಿದ್ದರೂ ಸಹ ನಾನು ಇಂದಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ ಲಕ್ಷ್ಮಣ. ಅಂದರೆ ನಿಮ್ಮ ಮಾತಿನ ಅರ್ಥ? ಸೌಮಿತ್ರಿ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾ ಮಾತೆಯವರು ಮಾಡಿದ ಸಾಹಸಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿರುವರು. ಏನೆಂಬುದಾಗಿ? ಏನೆಂದರೆ, ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತರು. ಅಣ್ಣ, ಎರಡನೆಯ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಜಠಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರುವರು. ಅಣ್ಣ, ಸಾಕೇತು ಪೊರಕಿ ಬರೆಯುತ್ತರಬೇ, ವರರಗು ವರ ನಿಂತಿರೆ ಸಾಕೇತು ಪೊರಕಿ ಬರೆಯುತ್ತರಬೇ. ಹೌದು ಅಣ್ಣ. ಸಾಕೇತು ಪೊರಕಿ ಬರೆಯುತ್ತರಬೇ, ವರರಗು ವರ ನಿಂತಿರೆ ಸಾಕೇತು ಪೊರಕಿ ಬರೆಯುತ್ತರಬೇ. ಮೀರಿ ಮಾತನಾಡುವಂತ ದುರುಳರ ಶಿಲವ ಅರಿಯದೆ ಬಿಡನ. ಹೌದು ಅಣ್ಣ. ಮಾತನಾಡುವಂತ ದುರುಳರ ಶಿಲವಂ ಅರಿಯದೆ ಬೆಳನ. ಸಾಕೇತು ಪೊರಕಿ ಬರೆಯುತ್ತರಬೇ, ವರರಗು ವರ ನಿಂತಿರೆ ಸಾಕೇತು ಪೊರಕಿ ಬರೆಯುತ್ತರಬೇ. ರಾಮ ಕಾಡ ಸೇರಿ ಭರತನು ಸುಖದಳು ರಾಜ್ಯವನಾಡುವನೆ. ಹೌದು ಅಣ್ಣ. ರಾಮ ಕಾಡ ಸೇರಿ ಭರತನು ಸುಖದಳು ರಾಜ್ಯವನಾಡುವನೆ. ಮುದುಕರ ಮುಂದಾಗಿರಲಿ ಬರಿಯೋಣ, ಮುದುಕರ ಮುಂದಾಗಿರಲಿ ಮಾತನಾಡಿದಂತ ಮಾತನಾಡಿಸಲು ಮಾತನಾಡಿದಂತ ಮಾತನಾಡಿ. ಸಾಕೇತು ಪೊರಕಿ ಬರೆಯುತ್ತರಬೇ, ವರರಗು ವರ ನಿಂತಿರೆ ಸಾಕೇತು ಪೊರಕಿ ಬರೆಯುತ್ತರಬೇ. ಹೌದು ಅಣ್ಣ. ಮಹಾಮಾತ್ಸರ್ಯ ವಿಷಭರಿತ ಕಾಳ ಸರ್ಪಿಣಿ ಆ ಕೈಕೆಯನ್ನು ಮೋಹವೆಂಬ ವಿಷವು ತಲಗೇರಿ ಮುಂದಾಲೋಚನೆ ಇಲ್ಲದ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನೀನು ನಡೆಸಲೇ ಕೂಡದು. ಅಣ್ಣ, ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ನಿನಗೆ ಒಲಿದು ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗೆ ಕಳಿಸಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ಮೀರಿ ನಡೆಯುವ ತನ್ನ ತಂದೆಯಾಗಲು ಗುರುವಾಗಲು ಶಿಕ್ಷಾ ಎಂದು ಶಾಸ್ತ್ರವೇ ಹೇಳುತ್ತಿರುವುದು. ಹೀಗಿರುವಲ್ಲಿ ಹಿರಿಯ ಹೆಂಡತಿಗೆ ಮನಸೋತು ನಿರಪರಾಧಿಯಾದ ನಿನಗೆ ವನವಾಸವನ್ನು ವಿಧಿಸುವ ತಂದೆಯಾದರೂ ಶಿಕ್ಷಾ ಅಲ್ಲವೇ? ಆಜ್ಞಾ ಭಂಗಂ ನರೇಂದ್ರಾಣಂ ದಂಡನೆಂಬ ಆಯೋಕ್ತಿಯಂತೆ ನೀನೀಗಲೇ ತಂದೆ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು. ನನಗೀಗಲೇ ಅನುಜ್ಞೆಯನ್ನು ಕೊಡು ಅಣ್ಣ. ಮಾನವಿಲ್ಲದ ಹೀನ ಕೈಕೆಯ ಅಣ್ಣ, ಮಾನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ ಗಣತನವನು ಏನ ಬೇಡ ಅಣ್ಣ ನೀನ ಮಾತನು. ಏನ ಬೇಡ ಅಣ್ಣ ನೀ
ಎಂದು ತಾನು ತಿಳಿಯುತ್ತ ಅಣ್ಣ ಸುಂದರಿ ಕೈಕೆಯೆಂದು ತಾನು ತಿಳಿಯುತ್ತ ತಂದೆ ಪೇದ ನಿಂದ್ಯ ವಚನ ತಂದೆ ಪೇದ ನಿಂದ್ಯ ವಚನ ತಂದೆ ಪೇದ ನಿಂದ್ಯ ವಚನ ಆನಂದವಾಗುವುದು ಏನ ಪೇದೆ ಅಣ್ಣ ನೀ ಹೀನ ಮಾತನು ಹೀನ ಮಾತನು ಹೀನ ಮಾತನು. ಹೌದು ಅಣ್ಣ, ನೀನು ಅರಣ್ಯಕ್ಕೆ ಹೋಗಲೇ ಕೂಡದು ಅಣ್ಣ. ಧರ್ಮಾತ್ಮನು ಕುಲ ಜ್ಯೇಷ್ಠನು ಆದ ನಿನ್ನಲ್ಲಿ ದ್ವೇಷ ಅಸೂಯೆಯಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ರಾಜನೀತಿ ಧರ್ಮಗಳನ್ನು ಉಲ್ಲಂಘಿಸಿ ರಾಜ್ಯದ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕ ತಂದ ಆ ಕೈಕಾನಾಲಿಗೆಯನ್ನು ಈಗಲೇ ತಿಳಿದುಬಿಡುತ್ತೇನೆ ಅಣ್ಣ. ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರಾದ ನಮ್ಮಂಥವರ ಲಕ್ಷಣವಲ್ಲ. ಅಣ್ಣ, ಸುಪುತ್ರರಾಗಿ ಜನಿಸಿದ ನಾವುಗಳು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದೇ ನಮ್ಮ ಕರ್ತವ್ಯ. ಅದರಂತೆಯೇ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗುವೆನು. ನೀನಿಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು ಸಹೋದರ. ಅಣ್ಣ, ನೀನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಇರಲಾರದು. ಸರಿಯೇ ಸರಿಯೇ ನಾಡ ತೊರೆವುದು ದೊರೆಯೇ ಹಗಲಿರುಳು ಪರಿತಪಿಪ ಹಗಲಿರುಳು ಪರಿತಪಿಪ ಪುರದ ಜನರ ತೊರೆವುದೆವು ಸರಿಯೇ ಹವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಹಿಂದಾಯ್ತೆ ಈ ಅಯೋಧ್ಯೆಯ ಕಥನ ರಾಮ ರಾಮ ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆ. ನನ್ನನ್ನು ಕರೆದುಕೊಂಡು ಹೋಗೋಣ. ಲಕ್ಷ್ಮಣ, ನೀನು ನನ್ನ ಸಂಗಡ ಬಂದರೆ ವೃದ್ಧರಾದ ಮಾತಾಪಿತೃಗಳ ಸೇವೆ ಮಾಡುವರಾರು? ಅಲ್ಲ, ಮಾತಾಪಿತೃಗಳ ಸೇವೆ ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಕೈಕ ಮಾತೆ ಇರುವಾಗ ನಾನಿದ್ದು ಫಲವೇನು ಅಣ್ಣ? ನನ್ನನ್ನು ಕರೆದುಕೊಂಡು ಹೋಗೋಣ. ಅಣ್ಣ, ನೀನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ
ಇದೋ ನಿನ್ನ ಪಾದದ ಮೇಲೆ ಬಿದ್ದು ಪ್ರಾಣಾಂತ್ಯವನ್ನು ಮಾಡಿಕೊಳ್ಳುವೆನು. ಶಾಂತನಾಗು ಸಹೋದರ, ಶಾಂತನಾಗು. ಇದೆಂತಹ ಉಭಯ ಸಂಕಟ. ಜಾನಕಿಯು ನನ್ನ ಸಂಕಟ ಹೊರಟಿರುವುದು, ನೀನು ಹಠ ಸಾಧಿಸುತ್ತಿರುವೆ. ಇದೆಂತಹ ಉಭಯ ಸಂಕಟ. ಇದು ಅಲ್ಲದೆ ರಾಮನು ಸೀತಾ ಲಕ್ಷ್ಮಣ ಸಹಿತ ವನವಾಸಕ್ಕೆ ಹೋದನೆಂಬ ಅಪಕೀರ್ತಿಯು ನನಗಲ್ಲವೇ? ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆಯಿರಿ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡೋಣ. ಸಾಧಿಸಬೇಡ. ರಾಮನ ವನವಾಸವನ್ನ ತಪ್ಪಿಸಲಾರೆಯ? ಕೈಕಾ ಬೇಡ ಕೈಕಾ, ರಾಮನ ವನವಾಸವನ್ನ ಬೇಡ, ಹಠ ಸಾಧಿಸಬೇಡ. ರಾಮನ ವನವಾಸವನ್ನು ತಪ್ಪಿಸು. ಪ್ರಾಣೇಶ್ವರ, ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ಕೊಟ್ಟ ಮಾತನ್ನು ನೆರವೇರಿಸಿ ಕೊಡಲೇಬೇಕು. ಅಯ್ಯೋ, ಈ ವೇದನೆಯನ್ನು ಹೇಗೆ ಸಹಿಸಲಿ ರಾಮ, ಹೇಗೆ ಸಹಿಸಲಿ ಕಂದ? ಜನಕ, ವನವಾಸಕ್ಕೆ ಹೊರಟಿರುವ ನಮಗಿನ್ನು ಅನುಜ್ಞೆಯನ್ನು ಕೊಡಿ. ಕುಮಾರ ಕಂದ ಮಗನೇ, ನಿನಗೆ ವನವಾಸದ ಅರುಜಿ. ಅಯ್ಯೋ, ಇನ್ನು ಮುಂದೆ ರಾಮ ಎಂದು ಯಾರನ್ನು ಕರೆಯಲಿ? ಕೈಕಾ, ಇಲ್ಲಿ ನೋಡು ನನ್ನ ಮುದ್ದು ರಾಮನ ಮುಖವನ್ನು. ಈ ಮುಖವನ್ನು ನೋಡಿಯೂ ಸಹ ಇವರನ್ನು ವನವಾಸಕ್ಕೆ ಹೋಗಲು ಹೇಳಲು ನಿನಗೆ ಮನಸ್ಸಾಕ್ಷಿಯಾದರೂ ಹೇಗೆ ಒಪ್ಪಿತು? ಕೈಕಾ, ಸಕಲ ಸಾಮಂತ ರಾಜರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದು ನಮಸ್ಕಾರಗಳನ್ನು ಸ್ವೀಕಾರ ಮಾಡುತ್ತಿದ್ದ ನಾನು ಇಂದು ನನ್ನ ಮಗ ರಾಮನ ವನವಾಸವನ್ನು ತಪ್ಪಿಸುವುದಕ್ಕೋಸ್ಕರ ಚಕ್ರವರ್ತಿ ಎಂಬ ಅಹಂಕಾರವನ್ನು ಬಿಟ್ಟು ಲಜ್ಜೆ ಇಲ್ಲದೆ ಹೆಜ್ಜೆ ಇಡುವ ನಿನ್ನ ಪಾದಗಳಿಗೆ ನಮಸ್ಕರಿಸುತ್ತೇನೆ. ಏನು ತಂದೆಗೆ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದೆ. ಕೆಚ್ಚದೆ 4 ಸುಪುತ್ರರನ್ನು ಪಡೆದ ನೀವು ಅಯ್ಯೋ, ಈ ಅಲ್ಪವಾದ ವಿಚಾರಕ್ಕೆ ಅಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವೇ ನರಕಕ್ಕೆ ತಳ್ಳಿದಂತಾಗುವುದು. ರಾಮಚಂದ್ರ, ಬಿಡಿ ಲಿಂಗವತಿಯನ್ನು. 14 ವರ್ಷ ವನವಾಸವನ್ನು 14 ದಿನಗಳಂತೆಯೇ ಕಳೆದು ಬಂದು ಬಿಡುತ್ತೇವೆ. ನಮ್ಮನ್ನು ಸಂತೋಷವಾಗಿ ಕಳುಹಿಸಿಕೊಡಿ ಜನಕ. ಭಾವನವರು, ನನ್ನ ಸ್ವಾಮಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ನೀನು ಹೋಗುವೆಯಾ ಮಗು? ಹೋಗಲಿ ಬಿಡಿ. ಅಯ್ಯೋ, ಆಗಲಮ್ಮ, ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತುಗಳನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು ಸಹಧರ್ಮಿಣಿ. ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧಳಾಗಿರುವಳು ಪ್ರಾಣೇಶ್ವರ, ಗ್ರಹಚಾರಿಣಿ. ಒಂದು ದಾನವ ಹೃದಯ, ಮತ್ತೊಂದು ದೇವತಾ, ಒಂದು ಪಾಪದ ಜಲದಿ, ಇನ್ನೊಂದು ಪುಣ್ಯದ ನಿಧಿ. ಜನಕ, ಲಕ್ಷ್ಮಣ, ಅಗ್ರಜನ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಲಕ್ಷ್ಮಣ ಮಗನೇ, ನೀನು ವನವಾಸಕ್ಕೆ ಹೊರಟಿರುವೆಯಾ ಮಗನೇ? ಅವನು ಹೋಗಲಿ ಬಿಡಿ. ಅಯ್ಯೋ ಮಕ್ಕಳೇ, ಜನಕ, ಒಬ್ಬೊಬ್ಬರಾಗಿ ನನ್ನನ್ನು ತೊರೆದು ಹೋಗುತ್ತಿರುವಿರ. ಲಕ್ಷ್ಮಣ, ಅಗ್ರಜ, ನನ್ನದೊಂದು ಮಾತು. ಎಂದೆ. ರಾಮಚಂದ್ರನನ್ನೇ ದಶರಥನೆಂದು ಭಾವಿಸು. ಈ ಜನಕ ಸುತೆಯನ್ನು ನಿನ್ನ ತಾಯಿ ಎಂದು ತಿಳಿದು ಇವರುಗಳ ಸೇವೆಯನ್ನು ಮಾಡುತ್ತಾ ಅಗ್ರಜಾನಂದವನ್ನು ಪಡೆ. ಲಕ್ಷ್ಮಣ, ಅಗ್ರಜಾನಂದವನ್ನು ಪಡೆ. ಆಗಬಹುದು ಜನಕ. ಸುಮಂತ್ರರೇ,
ವನವಾಸಕ್ಕೆ ಹೊರಟಿರುವ ರಾಮನ ಹಿಂದೆ ಅಯೋಧ್ಯೆಯ ಸಕಲ ಸಿರಿ ಸಂಪತ್ತುಗಳು ಹೋಗಲಿ. ಆಜ್ಞೆ ಮಹಾರಾಜ. ನಿಲ್ಲು ಸುಮಂತ್ರ, ನಿಲ್ಲು. ನಿಲ್ಲಪ್ಪ, ನಿಲ್ಲು. ಮಹಾರಾಣಿ ಅವರು ಏನೋ ಹೇಳುವಂತಿದೆ, ಅದನ್ನು ಕೇಳಿಕೊಂಡು ಹೋಗು. ಏನು ಹೇಳಿದಿರಿ? ಏನು ಹೇಳಿದಿರಿ? ರಾಮನ ಹಿಂದೆ ಸಕಲ ಸಂಪನ್ನಗಳು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನಾಳಬೇಕೇನು? ರಾಮಚಂದ್ರನ ಹಿಂದೆ ಏನು ಹೋಗಕೂಡದು ತಿಳಿಯುತ್ತೇನು? ರಾಮಚಂದ್ರ, ವನವಾಸಕ್ಕೆ ಹೊರಟಿರು ನಿನಗೇಕೆ ಬೇಕು ಈ ವಸ್ತ್ರಾಭರಣಗಳು? ನಾನು ಕೊಡುವ ನಾರು ಮಡಿಗಳನ್ನಿಟ್ಟು ಹೊರಡಲು ಸಿದ್ಧನಾಗುವಷ್ಟೇ. ಅಯ್ಯೋ ಅಯ್ಯೋ, ನನ್ನ ಪ್ರೇಮ ಪುತ್ಥಳಿಗಳಿಗೆ ನಾರು ಮಡಿಯೇ, ನೋಡಲಾರೆ ಮಕ್ಕಳೇ, ನೋಡಲಾರೆ ನೋಡಲಾರೆ. ಜನಕ, ವನವಾಸಕ್ಕೆ ಹೊರಟಿರುವ ನಮಗೇಕೆ ರತ್ನಾಭರಣಗಳು? ಮಾತೆಯವರು ಆಶೀರ್ವಾದ ಮಾಡಿಕೊಡುವ ನಾರುಮಡಿಯೇ ಸಾಕು. ಅಮ್ಮ, ನಾರುಮಡಿಯನ್ನೇ ಕೊಡಿ ತಾಯಿ. ಅದನ್ನೇ ರಕ್ಷಾ ಕವಚವೆಂದು ಭಾವಿಸಿ ತೆಗೆದುಕೊಳ್ಳುತ್ತೇನೆ ತಾಯಿ. ಲಕ್ಷ್ಮಣ, ನೀನು ನಿನ್ನ ಅಣ್ಣನ ಹಿಂದೆ ಹೊರಟಿರುವೆ ತಾನೆ? ತೆಗೆದುಕೋ. ಸೀತಾ, ತೆಗೆದುಕೋ. ಅಯ್ಯೋ, ನನ್ನ ಪ್ರೇಮ ಪುತ್ಥಳಿಗಳಿಗೆ ನಾರು ಮಡಿಯೇ, ನೋಡಲಾರೆ ಮಕ್ಕಳೇ, ನೋಡಲಾರೆ. ಕೈಕ ಬೇಡ, ಕೈಕ ಬೇಡ. ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸುತ್ತಿರುವೆ? ಯಾರ ದುರ್ಬೋಧನೆಗೆ ಕಿವಿಗೊಟ್ಟೆ? ಅಯ್ಯೋ, ಮಲತಾಯಿ ಮಗನೆಂಬ ಮಾತ್ಸರ್ಯವು ನಿನ್ನ ಮನಸ್ಸಿನಲ್ಲಿಯೂ ಮನೆ ಮಾಡಿತೆ. ಸವತಿ ಮಗನೆಂಬ ಮಾತ್ಸರ್ಯಕ್ಕೆ ನೀನು ಬಲಿಯಾದೆಯ ಕೈಕ? ಅಯ್ಯೋ, ಕರುಣ ಇಲ್ಲದೆ ಕರಳ ಕುಡಿಯನ್ನು ಕತ್ತರಿಸಿ ಕಾಡಿಗಟ್ಟುತ್ತಿರುವೆಯ ಏಕೆ ದೇವಿ? ಎತ್ತ ತಾಯಿಗಿಂತಲೂ ಅವನನ್ನು ಹೆಚ್ಚು ಪೋಷಿಸಿದ ನೀನು ಇಂದು ಕರುಣ ಇಲ್ಲದೆ ಕಾಡಿಗಟ್ಟುತ್ತಿರುವೆಯ ಏಕೆ? ಮಗನೆಂಬ ಮಮಕಾರ ಮನಸ್ಸಿನಿಂದ ದೂರ ಆಯಿತೆ. ಇಷ್ಟು ಬೇಡಿಕೊಂಡರೂ ನಿನ್ನ ಹೃದಯದಲ್ಲಿ ಕನಿಕರವೇ ಇಲ್ಲವೇ? ಬೇಡ, ನನ್ನ ಮಾತನ್ನು ಕೇಳು. ಈ ಕೃತ್ಯವನ್ನು ನೋಡಿ ನಾಡೇಕೆ ಜಗವೇ ನಗುವುದು, ಜಗವೇ ನಗುವುದು. ನೋಡಿ ನಗುವುದು ಈ ಜಗವು. ಕೈಕ, ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ಬೇಡಿ ಪಡೆದ ಸುಕುಮಾರ ರಾಮನ ಕೈಕ, ಬೇಡಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಜೀವಿಸಲೆಂತು. ಕಾಡಿಗೆ ಕಳುಹಿ ಜೀವಿಸಲೆಂತು. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ರಾಮ, ತಂದೆ ಮಹಾರಾಜ
ತಾಯಿ ಮಹಾರಾಣಿ. ತಂದೆ ಮಹಾರಾಜ ತಾಯಿ ಮಹಾರಾಣಿ. ಆದರೆ ಪರದೇಶಿ ನೀನು ರಾಮ. ತಂದೆ ಮಹಾರಾಜ ತಾಯಿ ಮಹಾರಾಣಿ. ಆದರೇನು ಪರದೇಶಿ ನೀನು ಗೋಕ್ಷೀರ ಮಿಡಿದವು ಎಪ್ಪಾಗದೆ ಓದಂತೆ. ಗೋಕ್ಷೀರ ಮಿಡಿದವು ಎಪ್ಪಾಗದೆ ಓದಂತೆ. ಕೈಕೆಯ ಪ್ರೀತಿ ನಿನಗೆ ವಿಷವನುಣಿಸಿದಂತೆ. ಕೈಕೆಯ ಪ್ರೀತಿ ನಿನಗೆ ವಿಷವನುಣಿಸಿದಂತೆ. ನೋಡಿ ನಗುವುದು ಈ ಜಗವು ನಿನ್ನ ನೋಡಿ. ಇಲ್ಲ ಇಲ್ಲ, ನಿನ್ನನ್ನಲ್ಲ, ನಿನ್ನನ್ನಲ್ಲ ಕೈಕಾ, ನಿನ್ನನ್ನಲ್ಲ. ಮತ್ತಾರನ್ನ? ಏ ಪಾಪಿ ದಶರಥ, ಹೇ ಪಾಪಿ ದಶರಥ, ನನ್ನ ನೋಡಿ ನಗುವುದು ಈ ಜಗವು, ಈ ಜಗವು, ಈ ಜಗವು. ಕೈಕಾ, ಬೇಡ, ನನ್ನ ಮಾತನ್ನು ಕೇಳು. ನಿನ್ನ ಕೋರಿಕೆಯಂತೆ ನಿನ್ನ ಮಗನಾದ ಭರತನಿಗೆ ಈ ರಾಜ್ಯ ಪಟ್ಟಾಭಿಷೇಕ ಮಾಡುತ್ತೇನೆ. ಆದರೆ ನನ್ನ ಮುದ್ದು ಕುಮಾರ ರಾಮನ ವನವಾಸವನ್ನು ತಪ್ಪಿಸು. ಏಕೆಂದರೆ ಕೈಕಾ, ಏಕೆಂದರೆ ಮುತ್ತು ರತ್ನಗಳನ್ನು ಧರಿಸಿ ಪಟ್ಟ ಪಿತಾಂಬರಗಳನ್ನುಟ್ಟು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನನ್ನ ರಾಮನು ನಾರುಮಡಿಯನ್ನುಟ್ಟು ನಾಡನ್ನು ಬಿಟ್ಟು ಕಾಡಿಗೋಗುವ ದೃಶ್ಯವನ್ನ ನೋಡಲಾರೆ ಕೈಕಾ, ನೋಡಲಾರೆ. ಒಂದು ವೇಳೆ ಆ ದೃಶ್ಯವನ್ನು ನೋಡಿದರೂ ಕ್ಷಣಕಾಲವೂ ಬದುಕಿರಲಾರೆ. ನನ್ನನ್ನು ಮಾತನ್ನು ಕೇಳು, ಈಗಲೂ ಕಾಲವು ಮಿಂಚಿಲ್ಲ. ಸೂರ್ಯವಂಶದ ಜ್ಯೋತಿಯಲ್ಲ, ನಂದಿಸಬೇಡ. ಉಳಿಸಿಕೊಡು ಕೈಕಾ, ಉಳಿಸಿಕೊಡು. ಅಬ್ಬಬ್ಬ! ಈ ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ನಗಬೇಕೋ ಅಳಬೇಕೋ ಒಂದು ತಿಳಿಯದಾಗಿರುವುದು. ಪ್ರಾಣೇಶ್ವರ, ಅಂದು ದೇವಾಸುರರು ಯುದ್ಧ ಕಾಲದಲ್ಲಿ ನನ್ನನ್ನೇ ಸಾರಥಿಯನ್ನಾಗಿ ಏಕೆ ಕರೆದುಕೊಂಡು ಹೋದಿರಿ? ಏಕೆ? ನಿಮ್ಮ ರಾಜ್ಯದಲ್ಲಿ ನನಗಿಂತಲೂ ವೀರರು, ಶೂರರು, ಧೀರರು ಯಾರು ಇರಲಿಲ್ಲವೆಂದೇ? ಅಥವಾ ನನ್ನನ್ನು ಅರೆಗಳಿಗೆಯೂ ಬಿಟ್ಟಿರಲಾರದ ವ್ಯಾಮೋಹವೇ? ಅಂದು ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಇಂದು ಅದನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವಿರಲ್ಲ. ಈಗಲಾದರೂ ಏನಾಗಿರುವುದು? ಕೊಟ್ಟ ಮಾತನ್ನು ತಪ್ಪಿದನೆಂದು ಹೇಳಿಬಿಡಿ. ಕೈಕಾ, ನಿನ್ನನ್ನು ಮಣಿಹಾರವೆಂದು ಕೊರಳಲ್ಲಿ ಧರಿಸಿಕೊಂಡರೆ ಪಡಿಯಾಗಿ ಹೆಡೆ ಎತ್ತಿ ಕಚ್ಚಿ ರಘುವಂಶಕ್ಕೆ ವಿಷವಣಿಸುತ್ತಿರುವೆಯಲ್ಲೇ? ಬೇಡ,
ಕಿರಿಯ ಹೆಂಡತಿಯ ಮಾತನ್ನು ಕೇಳಿ ಮುದಿದೊರೆ ಹಿರಿಯ ಮಗನನ್ನು ಕಾಡಿಗಟ್ಟಿದೆ ಎಂಬ ಅಪಕೀರ್ತಿಗೆ ನನ್ನನ್ನು ಗುರಿ ಮಾಡಬೇಡ. ನಿನಗೆ ಕೈ ಮುಗಿದು ಬೇಡುತ್ತೇನೆ. ಅಯೋಧ್ಯ ಸಾಮ್ರಾಜ್ಯವನ್ನೇ ನಿನ್ನ ಪದತರದಲ್ಲಿ ಇಡುತ್ತೇನೆ. ರಾಮನ ವನವಾಸವನ್ನು ತಪ್ಪಿಸು. ಪ್ರಾಣೇಶ್ವರ, ಈ ನಿಮ್ಮ ಧೂರ್ತ ವಿನಿಯೋಕ್ತಿಗಳಿಗೆ ಮರುಳಾಗಲು ನಾನೇನು ಬೆಪ್ಪಳಲ್ಲ. ತಾವೇ ಅಲ್ಲವೇ ಸೂರ್ಯವಂಶದ ಸತ್ಯ ಧ್ವಜವನ್ನು ಎತ್ತಿ ಮೆರೆಯಿಸಿದ ಮಹಾನುಭಾವರು. ಶಿವಿ ಚಕ್ರವರ್ತಿಯು ತಿರಿಯ ಜಂತುವಾದ ಒಂದು ಪಾರಿವಾಳವನ್ನು ರಕ್ಷಿಸಲು ತನ್ನ ಶರೀರದ ಮಾಂಸವನ್ನೇ ಕತ್ತರಿಸಿಕೊಡಲಿಲ್ಲವೇ? ಇನ್ನು ಹರಿಶ್ಚಂದ್ರ ಮಹಾರಾಜರು ತನ್ನ ರಾಜ್ಯ ಕೋಶಾದಿ ಸರ್ವಸ್ವವನ್ನು ದಾನಗೈದಿದ್ದು ಅಲ್ಲದೆ ಪತ್ನಿ ಪುತ್ರರನ್ನು ಇನ್ನೊಬ್ಬರಿಗೆ ಮಾರಿದ್ದು ಅಲ್ಲದೆ ಕೊನೆಗೆ ತನ್ನ ಶರೀರವನ್ನು ಚಂಡಾಲನಿಗೆ ಮಾರಿಕೊಳ್ಳಲಿಲ್ಲವೇ? ಅಂತಹ ಶ್ರೇಷ್ಠ ಮುಕುಟ ಮಣಿಗಳ ಸಾಲಿನಲ್ಲಿ ಜನಿಸಿದ ತಾವು ಇಂದು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರಲಿಲ್ಲ. ಛೀ, ನಿಮ್ಮನ್ನು ಪತಿ ಎಂದು ಹೇಳಿಕೊಳ್ಳಲು ನಾಚಿಕೆ ಆಗುತ್ತಿರುವುದು. ಅಯ್ಯೋ, ನಿನ್ನ ರೂಪವನ್ನು ನೋಡಿ ಈ ಕಣ್ಣುಗಳು ಹಾಳಾದವು. ನಿನಗೆ ಮಾತುಗಳನ್ನು ಕೊಟ್ಟು ಈ ನಾಲಿಗೆಯು ಸೇರಿ ಹೋಗಬಾರದೆ. ಅಯ್ಯೋ ರಾಮಚಂದ್ರ, ಕಂದ, ಯಾವ ಶುಭಗಳಿಗೆಯಲ್ಲಿ ನೀನು ಸಿಂಹಾಸನವನ್ನೇರಬೇಕಾಗಿತ್ತು ಅದೇ ಶುಭಗಳಿಗೆಯಲ್ಲಿ ಸಿಂಹಗಳು ವಾಸ ಮಾಡುವ ಕಾಡಿಗೋಗುವಂತಾಯಿತೆ ಕಂದ. ಯಾವ ಕರದಲ್ಲಿ ಶಂಖ ಪದ್ಮ ರೇಖೆಗಳಿಂದ ಕೂಡಿದ ರಾಜದಂಡವನ್ನಿಡಿಯಬೇಕಾಗಿತ್ತು ಅದೇ ಕರದಲ್ಲಿ ಕಂದ ಮೂಲಗಳನ್ನು ಎಕ್ಕಿ ತಿನ್ನುವಂತಾಯಿತೆ. ಅಯ್ಯೋ ಕೈಕಾ, ಕೊನೆಯ ಬಾರಿ ಕೇಳುತ್ತಿದ್ದೇನೆ, ಸೋತು ನುಡಿಯುತ್ತಿದ್ದೇನೆ. ಇಲ್ಲ ಎನ್ನಬೇಡ. ರಾಮನ ವನವಾಸವನ್ನು ಬಿಟ್ಟು ಎಷ್ಟು ಹೊರಗಡೆ ಬೇಕಾದರೂ ಕೇಳು, ನಾನು ನಡೆಸಿಕೊಡಲು ಸಿದ್ಧನಾಗಿದ್ದೇನೆ. ಆದರೆ ನನ್ನ ಮಗನ ಅರಣ್ಯವಾಸವನ್ನು ತಪ್ಪಿಸು ಕೈಕಾ, ತಪ್ಪಿಸು. ಪ್ರಾಣೇಶ್ವರ, ರಾಮಚಂದ್ರನು ವನವಾಸಕ್ಕೆ ಹೋಗದ ಹೊರತು ನನಗೆ ಬೇರೆ ಯಾವುದು ಬೇಡ. ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳು ಅಲ್ಲ. ರಾಮ, ಮಗನೇ, ಕಂದ, ಕೊನೆಯ ಬಾರಿ ನಿನ್ನ ಮುಖಾರವಿಂದವನ್ನು ಕಣ್ತುಂಬ ನೋಡಿಕೊಳ್ಳುತ್ತೇನೆ. ಎಲ್ಲಿರುವೆ ಬಾ ಮಗನೇ, ಎಲ್ಲಿರುವೆ ಬಾ. ಅಯ್ಯೋ, ಮಾತು ಕೊಟ್ಟಿ ನಾನು ಕೆಟ್ಟೆನಲ್ಲ. ಏನು ಮಾಡಲಿ? ಈ ನನ್ನ ಮಕ್ಕಳನ್ನು ಹೇಗೆ ವನವಾಸಕ್ಕೆ ಕಳುಹಲಿ? ಎಂತು ವನವಾಸಕ್ಕೆ ಕಳುಹಲಿ? ಕಡೆಯ ಬಾರಿ ಸೋತು ನುಡಿಯುತ್ತಿದ್ದೇನೆ. ಕೈ ಮುಗಿದು ಬೇಡುತ್ತೇನೆ. ನನ್ನ ರತ್ನ ಕಿರೀಟವನ್ನೇ ನಿನ್ನ ಪದತಲದಲ್ಲಿ ಹಾಕುತ್ತೇನೆ. ನನ್ನ ಮಗ ರಾಮನ ವನವಾಸವನ್ನ ತಪ್ಪಿಸು ಕೈಕಾ, ತಪ್ಪಿಸು. ಅದೆಂದಿಗೂ ಸಾಧ್ಯವಿಲ್ಲ. ಅಯ್ಯೋ ಕಂದ ರಾಮಚಂದ್ರ, ಎಲ್ಲಿರುವೆ ಮಗನೇ? ಕೊನೆಯ ಬಾರಿ ನಿನ್ನ ಮುಖಾರವಿಂದವನ್ನು ಕಣ್ತುಂಬ ನೋಡಿಕೊಳ್ಳುತ್ತೇನೆ. ಬಾ ಕಂದ, ಬಾ ಬಾ. ಜನಕ, ಆ ರಾಮಚಂದ್ರ, ಕಂದ, ಶಾಂತರಾಗಿ ಜನಕ, ಶಾಂತರಾಗಿ. ನಿಮ್ಮನ್ನು ಹೇಗೆ ವನವಾಸಕ್ಕೆ ಕಳುಹಲಿ? ಎಂತು ವನವಾಸಕ್ಕೆ ಕಳುಹಲಿ? ಎಂತು ಕಳುಹಲಿ ಸುತರ ಎಂತು ಕಳುಹಲಿ ಎಂತು ಕಳುಹಲಿ ಸುತರ ಅಂತ ಕಾಡಿಗೆ ಸುತರ ಎಂತು ಕಳುಗಲಿ ಸುತರ ಅಂತ ಕಾಡಿಗೆ
ಎಂತು ಕಳುಗಲಿ ಸುತರ ಎಂತು ಕಳುಗಲಿ ರಾಮ ಲಕ್ಷ್ಮಣ ಭೂಮಿ ಜಾತೆಯ ರಾಮ ಲಕ್ಷ್ಮಣ ಭೂಮಿ ಜಾತೆಯ ಪ್ರೇಮವಳಿದು ರಾಮ 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 ಪ್ರೇಮವಳಿದು ಹವ ಮತೋರೆಯರೇ ಸುತರ ಪ್ರೇಮವಳಿದು ಅವ ಮತೋರೆಯಲೇ ಸುತರ ಎಂತು ಕಳುಗಲಿ ಸುತರ ನಾನೆಂತು ಕಳುಗಲಿ ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ ಕರುಣಾ ಇರಲಿ ಜನಕ ಮಕ್ಕಳೇ ತಂದೆಯೇ ಮಯ್ಯ ಸುಂದರ ಚರಣವ ತಂದೆಯೇ ಮಯ್ಯ ಸುಂದರ ಚರಣವ ಎಂದಿಗೆ ಕಾಯುವೋ ಕನಕ ಕುಮಾರ ರಾಮ ಲಕ್ಷ್ಮಣ ಎಂದಿಗೆ ಕಾಯುವೋ ಕರುಣವೋ ಇರಲಿ ದಯಾ
ರಾಮ ಲಕ್ಷ್ಮಣ ಮಗನೇ